ಹಾಯ್ ಫ್ರೆಂಡ್ಸ್, KCT ಕೌನ್ಸಿಲಿಂಗ್ಗೆ ಪ್ರಿಪೇರ್ ಆಗ್ತಿದ್ದೀರಾ? ಹಾಗಾದರೆ ಲಾಸ್ಟ್ ಮಿನಿಟ್ ಟೆನ್ಷನ್ ಅವಾಯ್ಡ್ ಮಾಡ್ಕೋಬೇಕಂದ್ರೆ ಇವಾಗಲೇ ಈ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಕೌನ್ಸಿಲಿಂಗ್ ಟೈಮಲ್ಲಿ ಯಾವುದಾದ್ರೂ ಡಾಕ್ಯುಮೆಂಟ್ ಮಿಸ್ ಆದರೆ ಅಡ್ಮಿಷನ್ ಪ್ರೊಸೆಸ್ ಡಿಲೇ ಆಗ್ಬೋದು. ಸೊ ಕೌನ್ಸಿಲಿಂಗ್ ಪ್ರೊಸೆಸ್ಗೆ ಬೇಕಾದ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನೋಡೋಣ. ಫಸ್ಟ್ KCT ಹಾಲ್ ಟಿಕೆಟ್, KCT ಸ್ಕೋರ್ ಕಾರ್ಡ್, KCT ಅಪ್ಲಿಕೇಶನ್ ಫಾರ್ಮ್, ಇದರ 2 to 3 ಜೆರಾಕ್ಸ್ ಕಾಪೀಸ್ ತಗೊಂಡಿರಿ. ನೆಕ್ಸ್ಟ್ SSLC ಮಾರ್ಕ್ಸ್ ಕಾರ್ಡ್ ಮತ್ತು ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್, ಇದರದ್ದು ಕೂಡ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಜೊತೆಗೆ ಮಿನಿಮಮ್ 5 to 6 ಜೆರಾಕ್ಸ್ ಕಾಪೀಸ್ ಇಟ್ಕೊಳ್ಳಿ. ಯಾಕೆಂದರೆ ಅಡ್ಮಿಷನ್ ಪ್ರೋಸೆಸ್ ಟೈಮಲ್ಲಿ ಕೆಲವು ಇನ್ಸ್ಟಿಟ್ಯೂಷನ್ಸ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕಲೆಕ್ಟ್ ಮಾಡಬಹುದು ಮತ್ತು ಕೋರ್ಸ್ ಕಂಪ್ಲೀಟ್ ಆದಮೇಲೆ ರಿಟರ್ನ್ ಮಾಡ್ತಾರೆ. ಸೊ ಸೇಫರ್ ಸೈಡ್ಗೆ ಮಾರ್ಕ್ಸ್ ಕಾರ್ಡ್ನ ಸಾಫ್ಟ್ ಕಾಪಿ ಕೂಡ ಸೇವ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಸ್ಟಡಿ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಕೂಡ ಕಂಪಲ್ಸರಿ ಇಡಬೇಕು. ರಿಸರ್ವೇಷನ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಅಂದರೆ SC ST ಮತ್ತು ಇತರ ರಿಸರ್ವ್ಡ್ ಕ್ಯಾಟಗರೀಸ್ಗೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸಪ್ರೇಟ್ ಇರುತ್ತೆ. ಸೊ ಅವೆರಡನ್ನು ತಗೊಂಡಿರಿ. ರೂರಲ್ ಕೋಟಾ ಕ್ಲೈಮ್ ಮಾಡಿದರೆ ರೂರಲ್ ಸ್ಟಡಿ ಸರ್ಟಿಫಿಕೇಟ್ ರೆಡಿ ಇಟ್ಕೊಳ್ಳಿ. ಕನ್ನಡ ಮೀಡಿಯಮ್ ಕೋಟಾ ಇದ್ದರೆ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಕೂಡ ರೆಡಿ ಇಟ್ಕೊಳ್ಳಿ. ನೀವೇನಾದರೂ NCC, ಸ್ಪೋರ್ಟ್ಸ್, ಡಿಫೆನ್ಸ್ ಮತ್ತು PWD ಸ್ಟೂಡೆಂಟ್ಸ್ ಆಗಿದ್ದರೆ ತಮ್ಮ ರೆಸ್ಪೆಕ್ಟಿವ್ ಸರ್ಟಿಫಿಕೇಟ್ಸ್ನ ಕ್ಯಾರಿ ಮಾಡಲೇಬೇಕು. ಮೋಸ್ಟ್ ಇಂಪಾರ್ಟೆಂಟ್ಲಿ ಎಲ್ಲ ಡಾಕ್ಯುಮೆಂಟ್ಸ್ನ ಒಂದು ಸಪ್ರೇಟ್ ಫೋಲ್ಡರ್ನಲ್ಲಿ ಅರೇಂಜ್ ಮಾಡ್ಕೊಳ್ಳಿ ಮತ್ತು ಜೆರಾಕ್ಸ್ ಕಾಪಿ ಹೆಚ್ಚು ಇಟ್ಕೊಂಡ್ರೆ ಕೌನ್ಸಿಲಿಂಗ್ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಫ್ರೆಂಡ್ಸ್, ಡಾಕ್ಯುಮೆಂಟ್ಸ್ ರೆಡಿ ಇದ್ದರೆ ಕೌನ್ಸಿಲಿಂಗ್ ಪ್ರೊಸೆಸ್ ತುಂಬ ಸ್ಮೂತಾಗಿ ಹೋಗುತ್ತೆ. ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಅಪ್ಕಮಿಂಗ್ KCT ಕೌನ್ಸಿಲಿಂಗ್ ಅಪ್ಡೇಟ್ಸ್ ಮತ್ತು ಸ್ಕಾಲರ್ಶಿಪ್ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.